ಟ್ರಿನಿಡಾಡೋ ಟೊಬಾಗೊ ಜೊತೆ ಮಾತುಕತೆ. ಸ್ನೇಹಿತರೆ, ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಅಮೆರಿಕ 150ಕ್ಕಿಂತ ಹೆಚ್ಚು ವಿಮಾನಗಳನ್ನ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಷ್ಟು ವಿಮಾನಗಳು ಒಂದು ರಾಷ್ಟ್ರದ ವಾಯು ಪ್ರದೇಶದ ಮೇಲೆ ಹಾರಾಟ ಮಾಡೋದಕ್ಕೆ ಅನುಮತಿ ಅನ್ನೋದು ಇರೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಟ್ರಿನಿಡಾಡೋ ಟೊಬಾಗೊ ಏನಿದೆಯೋ ಆ ರಾಷ್ಟ್ರದ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಆ ಒಂದು ರಾಷ್ಟ್ರ ಅಮೇರಿಕಕ್ಕೆ ತನ್ನ ವಾಯು ಪ್ರದೇಶವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಆಕ್ಸೆಸ್ ಅನ್ನ ಕೊಡುತ್ತೆ. ಹಾಯ್, ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ನಿಕೋಲಸ್ ಮಡೋರೋ ಈ ಹೆಸರನ್ನ ತುಂಬಾ ಜನ ಕೇಳಿರ್ತೀರಾ. ಇವರು ದಕ್ಷಿಣ ಅಮೇರಿಕ ಖಂಡದ 7ನೇ ಅತಿ ದೊಡ್ಡ ರಾಷ್ಟ್ರ ಆಗಿರ್ತಕ್ಕಂಥ ವೆನಿಜುಲಾ ರಾಷ್ಟ್ರದ ಹಾಲಿ ಅಧ್ಯಕ್ಷ. ಇವರನ್ನ ಜನವರಿ 2 ಮಧ್ಯರಾತ್ರಿ 1:30 ಸಮಯದಲ್ಲಿ ಈ ಒಂದು ಅಮೇರಿಕನ್ ಪಡೆಗಳು ಆ ರಾಷ್ಟ್ರದ ರಾಜಧಾನಿ ಮೇಲೆ ಆಕ್ರಮಣ ಮಾಡಿ ಇವರನ್ನ ಅಲ್ಲಿಂದ ಅಪಹರಣ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡ್ತು. ಕೆಲವೊಂದು ರಾಷ್ಟ್ರಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವು ರಾಷ್ಟ್ರಗಳು ಇದನ್ನ ಅಪೋಸ್ ಮಾಡ್ತವೆ. ಸ್ನೇಹಿತರೆ, ಇಲ್ಲಿ ಅಮೇರಿಕದ ಈ ಒಂದು ಡೆಲ್ಟಾ ಫೋರ್ಸ್ ಆಗಿರ್ಬೋದು, ಹಾಗೆ ನೇವಿ ಸೀಲ್ ಆಗಿರ್ಬೋದು, ಅವರು ಯಾವುದೇ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರೂ ಕೂಡ ಅದು ಕೇವಲ ಯಾವುದೋ ಒಂದು ಆರ್ಗನೈಸೇಷನ್ ಲೀಡರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಒತ್ತೆ ಆಳುಗಳ ಬಿಡುಗಡೆಗಾಗಿ ಅವರಂತ ಆಪರೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಆದರೆ ಒಂದು ರಾಷ್ಟ್ರದ ಅಧ್ಯಕ್ಷನನ್ನ ಅಪಹರಣ ಮಾಡೋದೇನಿದೆಯಲ್ಲ, ಅದು ಇವು ಪ್ರಪಂಚದ ಇತಿಹಾಸದಲ್ಲಿ ಇದು ಮೊದಲ ಘಟನೆ ಅಂತಾನೆ ಹೇಳ್ಬೇಕಾಗ್ತದೆ. ಎಲ್ಲೋ ಇರ್ತಕ್ಕಂಥ ಅಮೇರಿಕ, ಇನ್ನೆಲ್ಲೋ ಇರ್ತಕ್ಕಂಥ ವೆನಿಜುಲಾ, ಈ ಎರಡು ರಾಷ್ಟ್ರಗಳು ಅಕ್ಕಪಕ್ಕದ ರಾಷ್ಟ್ರಗಳೇನೂ ಅಲ್ಲ. ಹಾಗೆ ಯಾವುದೇ ಒಂದು ಗಡಿ ಭಾಗವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ. ಅದು ಭೂಭಾಗ ಆಗಿರ್ಬೋದು, ಹಾಗೆ ಸಮುದ್ರ ಮಾರ್ಗ ಆಗಿರ್ಬೋದು. ಈ ಎರಡು ರಾಷ್ಟ್ರಗಳ ಒಟ್ಟಾರೆ ಡಿಸ್ಟೆನ್ಸ್ ಅಂತ ನಾವು ನೋಡೋದಾದ್ರೆ 4554 ಕಿಲೋಮೀಟರ್. ಸ್ನೇಹಿತರೆ, ಇಷ್ಟು ದೂರ ಇರ್ತಕ್ಕಂಥ ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣಗಳೇನು, ಹಾಗೆ ಈ ಒಂದು ಪ್ಲಾನ್ ಅನ್ನ ಅಮೇರಿಕನ್ ಡೆಲ್ಟಾ ಫೋರ್ಸ್ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಹಾಗೆ ನಿಮ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮನಸ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಆಪರೇಷನ್ ನಿಕೋಲಸ್ ಮಡೋರೋ ಅಮೇರಿಕದ CIA ಹಾಗೆ ಅದರ ಅಂಡರಲ್ಲಿ ಬರ್ತಕ್ಕಂಥ ಡೆಲ್ಟಾ ಫೋರ್ಸಸ್ ಕಂಬೈನ್ ಆಗಿ ಒಂದು ಆಪರೇಷನ್ ಕಂಡಕ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಅದೇನಂತಂದ್ರೆ, ಅಮೇರಿಕದಿಂದ 4454 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೆನಿಜುಲಾ ರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂಥ ಕಾರ್ಕಸ ಮೇಲೆ ಅಟ್ಯಾಕ್ ಮಾಡಿ ಆ ರಾಷ್ಟ್ರದ ಅಧ್ಯಕ್ಷನನ್ನ ಜೀವಂತವಾಗಿ ಸೆರೆ ಹಿಡಿಯೋದು. ಹಾಗೆ ಈ ಒಂದು ಆಪರೇಷನ್ಗಾಗಿ ಅವರು ತಿಂಗಳಾನುಗಟ್ಟಲೆ ಒಂದು ರಿಹರ್ಸಲ್ ಮಾಡಿರ್ತಾರೆ. ಹಾಗೆ ಇದಕ್ಕೆ ಯಾವ ರೀತಿಯ ಒಂದು ಪ್ಲಾನ್ ಅನ್ನ ಹಾಕೊಳ್ಬೇಕಂತ ಕ್ಲೀನ್ ಆಗಿ ಅವರು ಪ್ರಿಪೇರ್ ಆಗಿ ಈ ಒಂದು ದಾಳಿಯನ್ನ ಮಾಡಿರ್ತಾರೆ. ಸ್ನೇಹಿತರೆ, ಆರಂಭದಲ್ಲಿ ಆ ಒಂದು ವೆನಿಜುಲಾ ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡೋದು ಅವರ ಯೋಜನೆ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆ ಈ ಒಂದು ವೆನಿಜುಲಾ ರಾಷ್ಟ್ರದ ಅಧ್ಯಕ್ಷ ಯಾರಿರ್ತಾರೋ ಅವರ ಒಂದು ಖಾಸಗಿ ಪೈಲಟ್ ಜೊತೆ ಒಂದು ಡೀಲ್ ಬಗ್ಗೆ ಒಂದು ಡಿಸ್ಕಷನ್ ಅನ್ನೋದು ನಡೆಯುತ್ತೆ. ಆದರೆ ಆ ಡೀಲ್ ಅನ್ನೋದು ಅಲ್ಲಿ ಫೈನಲ್ ಆಗೋದಿಲ್ಲ. ಅದಕ್ಕೆ ಆ ಒಂದು ಪೈಲಟ್ ಅಲ್ಲಿ ಒಪ್ಕೊಳ್ಳೋದಿಲ್ಲ. ಆಗ ಈ ಒಂದು ಆಪರೇಷನ್ ಮಾಡೋದಕ್ಕೆ ಅವರು ಡಿಸೈಡ್ ಮಾಡ್ತಾರೆ. ಇದಕ್ಕಾಗಿ ಸಿದ್ಧತೆಗಳು ಯಾವ ತರ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಒಬ್ಬ ಗೂಢಚಾರಿಯನ್ನ ಅಪಾಯಿಂಟ್ ಮಾಡ್ತಾನೆ. ಅವನು ಈ ಒಂದು ನಿಕೋಲಸ್ ಮಡೋರೋ ಏನಿದಾರೋ ಅವರ ಎಲ್ಲ ಒಂದು ಆಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಅವನು CIA ನೀಡ್ತಾ ಇರ್ತಾನೆ. ಅವರು ಹಾಕೊಳ್ತಕ್ಕಂಥ ಬಟ್ಟೆ ಆಗಿರ್ಬೋದು, ಅವರು ತಿನ್ನತಕ್ಕಂಥ ಊಟ ಆಗಿರ್ಬೋದು, ಹಾಗೆ ಅವರು ಸಾಕಿರ್ತಕ್ಕಂಥ ಪ್ರಾಣಿಗಳ ವಿಷಯವಾಗಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದು ಮಾಹಿತಿಯನ್ನ ಅವರು CIA ತಲುಪಿಸ್ತಾ ಇರ್ತಾರೆ. ನಂತರ ಟ್ರಿನಿಡಾಡೋ ಟೊಬಾಗೊ ಜೊತೆ ಮಾತುಕತೆ. ಸ್ನೇಹಿತರೆ, ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಅಮೆರಿಕ 150ಕ್ಕಿಂತ ಹೆಚ್ಚು ವಿಮಾನಗಳನ್ನ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಷ್ಟು ವಿಮಾನಗಳು ಒಂದು ರಾಷ್ಟ್ರದ ವಾಯು ಪ್ರದೇಶದ ಮೇಲೆ ಹಾರಾಟ ಮಾಡೋದಕ್ಕೆ ಅನುಮತಿ ಅನ್ನೋದು ಇರೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಟ್ರಿನಿಡಾಡೋ ಟೊಬಾಗೊ ಏನಿದೆಯೋ ಆ ರಾಷ್ಟ್ರ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ.
ಹಾಗಾಗಿ ಆ ಒಂದು ರಾಷ್ಟ್ರ ಅಮೇರಿಕಕ್ಕೆ ತನ್ನ ವಾಯು ಪ್ರದೇಶವನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಆಕ್ಸೆಸ್ ಅನ್ನ ಕೊಡುತ್ತೆ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಕಳೆದ 3 ವಾರಗಳ ಹಿಂದೆನೆ ಮಾಹಿತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿರುತ್ತೆ. ಹಾಗಾದ್ರೆ ದಾಳಿಯ ದಿನ ಏನಾಯಿತು? ಅಮೆರಿಕದ ವೆಸ್ಟರ್ನ್ ಆಮ್ಶೇನಿಂದ 150ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳು ಟೇಕಪ್ ಆಗ್ತವೆ. ಅದರಲ್ಲಿ F-18, F-35, F-22 ರ್ಯಾಪ್ಟರ್ಸ್, ಬಾಂಬರ್ 1 ಹಾಗೆ ಕೆಲವೊಂದು ಡ್ರೋನ್ಗಳು ಇರ್ತವೆ. ಇದಕ್ಕಾಗಿ ವಿಶೇಷವಾಗಿ ಡೆಲ್ಟಾ ಫೋರ್ಸಸ್ಸು ಕೂಡ ಅದನ್ನ ಜಾಯಿನ್ ಆಗ್ತಾರೆ. ಈ ಒಂದು ಡೆಲ್ಟಾ ಫೋರ್ಸಸ್ ಅಲ್ಲಿ 19ರಿಂದ 49 ವರ್ಷದ ಸೋಲ್ಜರ್ಸ್ ಮಾತ್ರ ಇರ್ತಾರೆ. ಸ್ನೇಹಿತರೆ, ಅಮೆರಿಕದಿಂದ ಟೇಕಪ್ ಆದ ಯುದ್ಧ ವಿಮಾನಗಳು ಮೊದಲು ಪ್ರವೇಶ ಮಾಡಿದ್ದು ಈ ಟ್ರಿನಿಡಾಡೋ ಟೊಬಾಗೋದ ಒಂದು ಏರ್ ಸ್ಪೇಸ್. ಅಲ್ಲಿಂದ ಇವು ನೇರವಾಗಿ ಆ ಒಂದು ವೆನಿಜುಲಾ ರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂಥ ಕಾರ್ಕಸ ಕಡೆ ಪ್ರಯಾಣ ಮಾಡ್ತವೆ. ಆ ನಗರ ತಲುಪಿದ ಕೂಡಲೇ ಅವರು ತಂದಿರ್ತಕ್ಕಂಥ ಫೈಟ್ ಜೆಟ್ಗಳ ಸಹಾಯದಿಂದ ಆ ಒಂದು ಸಿಟಿಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಕ್ಕಂಥ ಆ ಪವರ್ ಸ್ಟೇಷನ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ದಾಳಿಯಲ್ಲಿ ಇಡೀ ಕಾರ್ಕಸ ಸಿಟಿಗೆ ಏನು ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಆಗ್ತಾ ಇರುತ್ತೋ ಅದು ಕಂಪ್ಲೀಟ್ ಆಗಿ ಅಲ್ಲಿ ಸ್ಟಾಪ್ ಆಗುತ್ತೆ. ಸ್ನೇಹಿತರೆ, ಇದಾದ ನಂತರ ಈ ಒಂದು ಅಮೇರಿಕನ್ ಡೆಲ್ಟಾ ಫೋರ್ಸಸ್ ನೇರವಾಗಿ ಆ ಒಂದು ನಿಕೋಲಸ್ ಮೊಡೋರಾ ಅವರ ಮನೆಯ ಮೇಲೆ ಇಳಿದು ಅವರನ್ನು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಅವರ ಜೊತೆ ಅವರ ಹೆಂಡತಿಯನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ಅಮೇರಿಕದ ಕೋರ್ಟ್ಗೆ ಅವರು ಒಪ್ಪಿಸ್ತಾರೆ. ಸ್ನೇಹಿತರೆ, ಈ ಒಂದು ದಾಳಿಯಲ್ಲಿ ಸುಮಾರು 115ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿರ್ತಾರೆ. ಹಾಗೆ ಅಮೇರಿಕದ ಡೆಲ್ಟಾ ಫೋರ್ಸಸ್ನ ಕೆಲವೊಂದು ಸೈನಿಕರು ಸಹ ಸಣ್ಣ ಪುಟ್ಟ ಗಾಯಗಳಾಗಿರ್ತದೆ. ಸ್ನೇಹಿತರೆ, ಇದು ಅಮೇರಿಕ ಈ ಒಂದು ವೆನಿಜುಲಾ ರಾಷ್ಟ್ರದ ರಾಜಧಾನಿ ಮೇಲೆ ಯಾವ ಥರ ಅಟ್ಯಾಕ್ ಮಾಡಿ ಆ ರಾಷ್ಟ್ರದ ಅಧ್ಯಕ್ಷನನ್ನು ಅಪಹರಣ ಮಾಡ್ತು ಅನ್ನೋದಕ್ಕೇನೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.